ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಬೆಳಕಾದ ಒಳ್ಳೆಯ ಮಾರ್ಗವನ್ನು ತೋರುವ, ರಕ್ಷಣೆ ನೀಡುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಮಾತುಗಳನ್ನು ಧ್ಯಾನಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು, ಕೀಲು ಮಜ್ಜೆಗಳನ್ನು, ದೇಹ ಆತ್ಮ ಪ್ರಾಣಗಳನ್ನು ತೂರಿ ಹೋಗಿ ಸ್ವಸ್ಥ ಮಾಡುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧ ಮಾಡುವಂಥದ್ದು. ಹೌದು ಪ್ರಿಯರೇ, ಎಲ್ಲಕ್ಕಿಂತ ವಂಚಕ ಮಾನವ ಹೃದಯ, ಆದರೆ ದೇವರ ವಾಕ್ಯ ಶುದ್ಧ ಮಾಡುತ್ತದೆ ಪ್ರಿಯರೇ, ಹೃದಯಕ್ಕಂಟಿರುವ ರೋಗವನ್ನು. ಹೌದು, ಹೀಗೆ ನಾವು ಈ ದಿನ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ನೆರಳಿಗೆ ಭಯಪಡುವುದು. ಹೌದು ಪ್ರಿಯರೇ, ಅಂಶ ನೆರಳಿಗೆ ಭಯಪಡುವುದು. ಅನೇಕರು ತಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳು ನೆರಳಿನಂತೆ ಹಿಂಬಾಲಿಸುತ್ತಿರುತ್ತವೆ. ಆ ನೆರಳಿನಂತಿರುವ ಸಮಸ್ಯೆಗಳಿಗೆ ಭಯಪಡುತ್ತಿರುತ್ತೇವೆ ಪ್ರಿಯರೇ. ಆವಾಗ ನಮ್ಮ ಚಿಂತನೆಯೆಲ್ಲ ದೇವರ ಮೇಲೆ ಹಾಕುತ್ತೇವೋ, ದೇವರು ನಮಗೋಸ್ಕರ ಚಿಂತಿಸುತ್ತಾನೆ. ಹೌದು, ಹೀಗೆ ನಮ್ಮ ಹಿಂಬಾಲಿಸುತ್ತಿರುವ ನೆರಳಿನಂತಿರುವ ಕೆಲವು ವಿಷಯಗಳ ಬಗ್ಗೆ ಬೆಳಕಾದ ದೇವರ ವಾಕ್ಯದ ಮುಖಾಂತರ ನೋಡೋಣ ಪ್ರಿಯರೇ. ಅಂಶ ನೆರಳಿಗೆ ಭಯಪಡುವಂಥದ್ದು. ಇದಕ್ಕೆ ಮೊದಲು ನಾವು ದೇವರ ವಾಕ್ಯವನ್ನು ಆಲಿಸಲು ದೇವರ ಆತ್ಮನ, ಸತ್ಯದ ಆತ್ಮನ, ತಂದೆಯ ಆತ್ಮನ, ಕೃಪೆಯ ಆತ್ಮನ, ಯೇಸು ಕ್ರಿಸ್ತನನ್ನು, ದೇವಕುಮಾರನನ್ನು ಸಮಾಧಿಯಿಂದ 3ನೇ ದಿನ ಜೀವಕ್ಕೆ ಎಬ್ಬಿಸಿದ ಆ ಬೆಳಕಿನ ಆತ್ಮನ, ಜೀವಮರಣಗಳ ಒಡೆಯನ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿ ಆದಾತನ ಸಹಾಯ, ಶಕ್ತಿ, ಜ್ಞಾನ, ಅರ್ಥ ಮಾಡಿಕೊಳ್ಳುವ ಬುದ್ಧಿ, ವಿಕಾಸ, ಕೃಪೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ 100ರಷ್ಟು ಫಲ ಕೊಡುವಂತೆ, ಅನೇಕ ಆತ್ಮಗಳನ್ನು ದೇವರ ಮಕ್ಕಳಾಗಿಸುವಂತೆ, ಸತ್ಯಕ್ಕೆ ಅಂದರೆ ಯೇಸುವೆ ಸತ್ಯ, ದೇವರ ನಿತ್ಯ ಜೀವವು, ಯೇಸುವೆ ದೇವರ ಬಳಿಗೆ ಮಾರ್ಗ, ಯೇಸುವೆ ನಿಜವಾದ ದೇವರ ಜೀವ, ಯೇಸುವೆ ತನ್ನ ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದ್ದಾನೆ, ತನ್ನ ಅಮೂಲ್ಯ ನಿಷ್ಕಳಂಕ ಪರಿಶುದ್ಧ ದೈವ ರಕ್ತದಿಂದ ನಮ್ಮನ್ನು ಪಾಪ ಶಾಪ ಎಂಬ ಆಡಳಿತದಿಂದ, ಸೈತಾನ್ಯದಿಂದ ಬಿಡಿಸಿದ್ದಾನೆ, ದೆವ್ವದಿಂದ ಎಂದು ತಿಳಿಯಪಡಿಸುವಂತೆ ನಾವು ಮಾರ್ಪಡಲು ಈ ವಾಕ್ಯ ಸಹಾಯವಾಗಲು ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿರಿ, ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ದೇವದೂತರು ಆರಾಧಿಸುವ ನಿತ್ಯನಾದ ದೇವರೇ, ತಂದೆ, ನೆರಳಿಗೆ ಭಯಪಡುವುದು ಎನ್ನುವ ಅಂಶವನ್ನು ನಾವು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ವಾಕ್ಯಗಳ ಮುಖಾಂತರ ಮಾತನಾಡುವ ದೇವರೇ, ಜೀವಸ್ವರೂಪನೇ, ನಮ್ಮ ಮಧ್ಯೆ ತಿರುಗಾಡುವಾತನೇ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂದು ಹೇಳಿದಾತನೇ, ದೇವ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೌದು ಪ್ರಿಯರೇ, ಪ್ರಭುವೇ, ಲೋಕ ಎಂದರೆ ಕಣ್ಣಿನಾಶೆ, ಶರೀರದಾಶೆ, ಬದುಕುವ ಒಳಗಿನ ಡಂಬ, ಲೌಕಿಕತ್ವ, ದೇವರಿಗಿಂತ ಅಳಿದು ಹೋಗುವ ಕಾರ್ಯಗಳನ್ನೇ ಪ್ರೀತಿಸುವಂಥದ್ದು. ಹೌದು ಪ್ರಭುವೇ, ವಿಗ್ರಹಾರಾಧನೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ. ಹೌದು, ಇಂಥ ಲೋಕದಲ್ಲಿರುವ ಸಂಕಟದಿಂದ ನಮ್ಮನ್ನು ರಕ್ಷಿಸಲು ಬಂದಿದ್ದೀರಿ. ನಾನೇ ನಿಜವಾದ ಕುರುಬ, ನಾನೇ ಲೋಕದ ಬೆಳಕು, ನನ್ನ ಹಿಂಬಾಲಿಸುವ ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ ಎನ್ನುವ ಮುಖಾಂತರ ಈ ವಾಕ್ಯ ಭಾಗದಲ್ಲಿ ನಮ್ಮೆಲ್ಲರೊಂದಿಗೆ ಮಾತನಾಡಿ ಜೀವ ಕೊಡುವ ಬೆಳಕನ್ನು ನಮ್ಮೆಲ್ಲರಲ್ಲಿ, ಪರಿಶುದ್ಧಾತ್ಮ ಎಂಬ ಬೆಳಕನ್ನು ತುಂಬಬೇಕೆಂದು, ವಾಕ್ಯ ಎಂಬ ಬೆಳಕನ್ನು ನಮ್ಮಲ್ಲಿ ನೆಲೆಗೊಳಿಸಬೇಕೆಂದು, ಹೀಗೆ ನಮ್ಮ ದೇಹದ ಎಲ್ಲ ಅವಯವಗಳಲ್ಲಿ ನಿಮ್ಮ ವಾಕ್ಯದ ಬೆಳಕು, ಪರಿಶುದ್ಧಾತ್ಮ ಚಲಿಸುವಂತೆ, ನಮ್ಮ ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ದೇವರು ನಿಮ್ಮ ಮಕ್ಕಳ ಮಾರ್ಗದಲ್ಲಿ ಶಾಶ್ವತವಾಗಿ ನಡೆಯುವಂತೆ ಅದ್ಭುತ ಮಾಡಬೇಕೆಂದು, ಅನುಗ್ರಹಿಸಬೇಕೆಂದು, ಬಲಪಡಿಸಬೇಕೆಂದು, ದುಷ್ಟನ ನೋಗ ನಿಮ್ಮ ಮಕ್ಕಳ ಜೀವಿತದಲ್ಲಿ ಮುರಿಯಬೇಕೆಂದು, ದೊಡ್ಡ ಅದ್ಭುತ ಮಾಡಬೇಕೆಂದು, ಆಲೋಚನೆ ನೀಡಬೇಕೆಂದು, ಪರಾಕ್ರಮ ದೇವರೇ ನಿಮ್ಮ ಸಹಾಯ ನೀಡಬೇಕೆಂದು, ಹೀಗೆ ಮಾಡಿ ದುಷ್ಟನ, ಸೈತಾನನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲಗಳಿಗೆ ನಿತ್ಯವೂ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆತ್ಮಸ್ವರೂಪ, ಸೃಷ್ಟಿಕರ್ತ, ತಂದೆಯಾದ ದೇವರೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನೆರಳಿಗೆ ಭಯಪಡುವಂಥದ್ದು ಇನ್ನು ಅಂಶದೊಳಗೆ ನಾವು ಪ್ರವೇಶವಾಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ಯೇಸುವಿನ ಪ್ರತಿರೂಪ. ಹೌದು ಪ್ರೇರೆ, ನಾವೆಲ್ಲರೂ
ಯೇಸುವಿನ ಪ್ರತಿರೂಪವಾಗಿದ್ದೇವೆ ಪ್ರೇರೆ. ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಕೈಗಳಿಂದ ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ತನ್ನಂತೆ ನಮ್ಮನ್ನು ಆದಿಯಲ್ಲಿ ನಿರ್ಮಿಸಿದ್ದಾನೆ ಪ್ರೇರೆ. ಆತನ ರೂಪವನ್ನು ಕಳೆದುಕೊಂಡಿದ್ದೇವೆ. ಆ ಅಂಧಕಾರದ ಶಕ್ತಿ, ಪಿಶಾಚಿ, ದೇವದೂತ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ದರಿಂದ ಆ ಮೊದಲನೇ ಸ್ತ್ರೀ ಪುರುಷರು ದೈವತ್ವವನ್ನು ಕಳೆದುಕೊಂಡಿದ್ದಾರೆ. ಆ ಕಳೆದುಕೊಂಡ ದೈವತ್ವವನ್ನು ಮರಳಿ ಪಡೆದುಕೊಡಲೇ ಆ ಯೇಸು ಕ್ರಿಸ್ತ ಎಂಬ ಆತ್ಮನು ಮನುಷ್ಯಾಗಿ ಹುಟ್ಟು ಬಂದ ಪ್ರೇರೆ. ಹೌದು, ಎರಡನೇ ಆದಾಮನಾಗಿ ದೇವರ ವಾಕ್ಯ. ಹೀಗೆ ನಾವು ದೇವರ ಪ್ರತಿರೂಪವಾದ ಯೇಸುವನ್ನು ಆರಾಧಿಸೋಣ ಪ್ರೇರೆ. ಹಾಡು ಯೇಸುವಿನ ಪ್ರತಿರೂಪ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ನನ್ನೊಳಗಿ ಅಣು ಅಣುವು ನೀನೆಂದು, ನಿನ್ನೊಳಗೆ ನನ್ನ ಬಚ್ಚಿಟ್ಟಿದ್ದು, ಶಾಶ್ವತವಾದ ನಿನ್ನ ಕೃಪೆಯೆಂದು. ನನ್ನೊಳಗೆ ಅಣು ಅಣುವು ನೀನೆಂದು, ನಿನ್ನೊಳಗೆ ನನ್ನ ಬಚ್ಚಿಟ್ಟಿದ್ದು, ಶಾಶ್ವತವಾದ ನಿನ್ನ ಕೃಪೆಯೆಂದು. ಯೇಸುವೇ ನಿನ್ನ ಅಪರೂಪವಾದ ಪ್ರತಿರೂಪವಾಗಿ ಆರಾಧಿಸುವೆನು. ಏಸಪ್ಪ ನಿನ್ನ ಅಪರೂಪವಾದಂಥ ಪ್ರತಿರೂಪವಾಗಿ ಆರಾಧಿಸುವೆನು. ನನ್ನೊಳಗೆ ಅಣು ಅಣುವು ನೀನೆಂದು. ಅರುಣೋದಯ ದರ್ಶನ ನೀಡಿ ಆ ವೇದನೆಗಳ ತೊಲಗಿಸಿರುವೆ. ಅರುಣೋದಯ ದರ್ಶನ ನೀಡಿ ಆ ವೇದನೆಗಳ ತೊಲಗಿಸಿರುವೆ. ಅಮೃತ ಹನಿಗಳ ಸುರಿಸುತ್ತ ಆನಂದ ಗಾನಗಳ ಹಾಡುತ್ತಲೇ ಪಡೆದುಕೊಂಡಿರುವೆ ನಿನ್ನ ದೈವತ್ವವೇ. ನನ್ನೊಳಗೆ ಅಣು ಅಣುವು ನೀನೆಂದು, ನಿನ್ನೊಳಗೆ ನನ್ನ ಬಚ್ಚಿಟ್ಟಿದ್ದು, ಶಾಶ್ವತವಾದ ನಿನ್ನ ಕೃಪೆಯೆಂದು. ಏಸಪ್ಪ ನಿನ್ನ ಅಪರೂಪವಾದ ಪ್ರತಿರೂಪವಾಗಿ ಆರಾಧಿಸುವೆನು. ಏಸುವೆ ನಿನ್ನ ಅಪರೂಪವಾದ ಪ್ರತಿರೂಪವಾಗಿ ಆರಾಧಿಸುವೆನು. ನನ್ನೊಳಗೆ ಅಣು ಅಣುವು ನೀನೆಂದು. ಇಮ್ಮಾನುವೇಲನಾಗಿ ಜೊತೆಗೆ ಇದ್ದು ಇಂಪಾದ ನೈವೇದ್ಯವಾಗಿ ಮಾರ್ಪಡಿಸಿದೆ. ಇಮ್ಮಾನುವೇಲನಾಗಿ ಜೊತೆಗೆ ಇದ್ದು ಇಂಪಾದ ನೈವೇದ್ಯವಾಗಿ ಮಾಡಿದೆ. ಈ ವಿಶ್ವಾಸದೊಳು ನಾನು ವಾಗ್ದಾನ ಫಲಗಳ ಹೊಂದಿಕೊಂಡು ಧರಿಸಿಕೊಳ್ಳುವೆ ನಿನ್ನ ದೀನತ್ವವೇ. ನನ್ನೊಳಗೆ ಅಣು ಅಣುವು ನೀನೆಂದು, ನಿನ್ನೊಳಗೆ ನನ್ನ ಬಚ್ಚಿಟ್ಟಿದ್ದು, ಶಾಶ್ವತವಾದ ನಿನ್ನ ಕೃಪೆಯೆಂದು. ಏಸಪ್ಪ ನಿನ್ನ ಅಪರೂಪವಾದಂಥ ಪ್ರತಿರೂಪವಾಗಿ ಆರಾಧಿಸುವೆನು. ಏಸುವೆ ನಿನ್ನ ಅಪರೂಪವಾದಂಥ ಪ್ರತಿರೂಪನಾಗಿ ಆರಾಧಿಸುವೆನು. ನನ್ನೊಳಗೆ ಅಣು ಅಣುವು ನೀನೆಂದು. ವಿವೇಕ ಹೃದಯವ ಅನುಗ್ರಹಿಸಿ ವಿಜಯ ಪಥದೊಳು ನಡೆಸಿರುವೆ. ವಿವೇಕ ಹೃದಯವ ಅನುಗ್ರಹಿಸಿ ಸಪ ವಿಜಯ ಪಥದೊಳು ನಡೆಸುವೆ.
ವಿನಯ ಭಯಭಕ್ತಿಯೊಂದಿಗೆ ನಾನು ನಿಶ್ಚಲ ರಾಜವ ಹೊಂದೋದಕ್ಕೆ ಸ್ಮರಿಸಿಕೊಳ್ಳುವೆ ನಿನ್ನ ಅಮರತ್ವವೇ. ನನ್ನೊಳಗೆ ಅಣು ಅಣುವು ನೀನೆಂದು ಕ್ರಿಸ್ತೇಸುವೆ, ನಿನ್ನೊಳಗೆ ನನ್ನ ಬಚ್ಚಿಟ್ಟಿದ್ದು ಶಾಶ್ವತವಾದ ನಿನ್ನ ಕೃಪೆಯೆಂದು. ಯೇಸುವೆ ನಿನ್ನ ಅಪರೂಪವಾದಂಥ ಪ್ರತಿರೂಪನಾಗಿ ಆರಾಧಿಸುವೆನು. ಯೇಸುವೆ ನಿನ್ನ ಅಪರೂಪವಾದ ಪ್ರತಿರೂಪವಾಗಿ ಆರಾಧಿಸುವೆವು. ನಮ್ಮೊಳಗೆ ಅಣು ಅಣುವು ನೀನೆಂದು. ಯೇಸುವೆ ಸ್ತೋತ್ರ. ಹೌದು ಪ್ರೇರೆ, ನಮ್ಮೊಳಗೆ ಅಣು ಅಣುವು ಯೇಸುವೆ ಆಗಿದ್ದಾನೆ ಪ್ರೇರೆ. ಆ ಅಪರೂಪವಾದ ಪ್ರತಿರೂಪವಾಗಿ ಪ್ರಭುವನ್ನು ಆರಾಧಿಸಬೇಕಾಗಿದೆ. ಪ್ರಭುವಿನ ವಾಕ್ಯದೊಳಗೆ ನಮ್ಮನ್ನು ಬಚ್ಚಿಟ್ಟಿದ್ದಾನೆ ಶಾಶ್ವತ ಕೃಪೆಯಾಗಿ ಪರಿಶುದ್ಧಾತ್ಮ ಮೂಲಕ. ಹೌದು, ಹೀಗೆ ಅರುಣೋದಯ ದರ್ಶನ ನೀಡಿ ಆ ವೇದನೆಯೆಲ್ಲ ತೊಲಗಿಸುತ್ತಾನೆ ಪ್ರೇರೆ. ಆ ನೀತಿ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಉದಯಿಸುವಂತೆ ಮಾಡುತ್ತಾನೆ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನಾವು ಕುಣಿದು ಕುಪ್ಪಳಿಸುವಂತೆ ಹೊರಗಡೆ ತರುತ್ತಾನೆ ಪ್ರೇರೆ. ಹಳೆಯದೆಲ್ಲ ಹಳೆದು ಹೊಸದು ಜನಿಸುವಂತೆ ಮಾಡುತ್ತಾನೆ. ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ಅವರು ನೂತನ ಸೃಷ್ಟಿಯಾಗುತ್ತಾರೆ. ಹಳೆಯದೆಲ್ಲ ಅಳಿದೋಗಿ ಹೊಸದಿದು ಜನ್ಮ ತಳೆದಿದೆ. ಹೀಗೆ ಅರುಣೋದಯ ದರ್ಶನ ನೀಡಿ ಆವೇದನೆ ತೊಲಗಿಸುತ್ತಾನೆ. ಅಮೃತ ಹನಿಗಳ ಸುರಿಸಿ ಆನಂದ ಗಾನಗಳನ್ನು ಆಡುವಂತೆ ಮಾಡುತ್ತಾನೆ. ಹೌದು ಪ್ರೇರೆ, ಪರಿಶುದ್ಧಾತ್ಮ ನಮಗೆ ದಯಪಾಲಿಸಿ ಮತ್ತೊಂದು ಸಾರಿ ನಮ್ಮನ್ನು ತಿರುಗಿ ನೋಡುತ್ತಾನೆ. ಆಗ ನಮ್ಮ ದುಃಖವಾಗಿ ಆನಂದ ಬರುತ್ತದೆ. ಆನಂದ ಯಾರೂ ತೆಗೆದುಹಾಕುವುದಿಲ್ಲ. ಹೌದು ಪ್ರೇರೆ, ಹೀಗೆ ನಾವು ದೇವರ ಯೇಸುವಿನ ದೈವತ್ವವನ್ನು ಹೊಂದಿಕೊಳ್ಳುವಂತೆ ಮಾಡುತ್ತಾನೆ. ಇಮ್ಮಾನುವೇಲನಾಗಿ ಜೊತೆಯಾಗಿದ್ದು ಇಂಪಾದ ನೈವೇದ್ಯವಾಗಿ ದೇವರಿಗಾಗಿ ತಂದೆಗಾಗಿ ನಮ್ಮನ್ನು ಮಾರ್ಪಡಿಸುತ್ತಾನೆ ದೇವಕುಮಾರ. ಈ ವಿಶ್ವಾಸ ಎಂಬ ಯಾತ್ರೆಯಲ್ಲಿ ನಾವು ವಾಗ್ದಾನ ಫಲವನ್ನು ಹೊಂದುವುದಕ್ಕಾಗಿ ಪರಲೋಕ ಬಾಧ್ಯತೆ ಎಂಬ ವಾಗ್ದಾನ, ನಿತ್ಯ ಜೀವ ಎಂಬ ವಾಗ್ದಾನ, ಜೀವ ಕಿರೀಟ, ಮಹಿಮ ಕಿರೀಟ, ಅಕ್ಷಯ ಕಿರೀಟ, ಜೀವಮೆ ಜಯಮಾಲೆ, ಮಹಿಮಾ ವಸ್ತ್ರ, ನೀತಿ ವಸ್ತ್ರ. ಅದು ಪ್ರೇರೆ, ಹೀಗೆ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯಗಳನ್ನು ದೇವರು ತನ್ನನ್ನು ಒಲಿದವರಿಗೆ ಸಿದ್ಧ ಮಾಡಿಟ್ಟಿದ್ದಾನೆ. ಆ ವಾಗ್ದಾನಗಳನ್ನು ಹೊಂದಿಕೊಳ್ಳುವಂತೆ ನಮಗೆ ವಿಶ್ವಾಸವನ್ನು ಅನುಗ್ರಹಿಸುತ್ತಾನೆ. ಹೀಗೆ ಆ ವಾಗ್ದಾನ ಹೊಂದಿಕೊಂಡು ನಾವು ಧರಿಸಿಕೊಳ್ಳುತ್ತೇವೆ ದೇವರ ದೀನತ್ವ, ದೇವಕುಮಾರನ ದೀನತ್ವ. ಆದರೆ ದೀನರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಗರ್ವಿಷ್ಠರಿಗಾದರೂ ಆತನು ದೂರದಿಂದಲೇ ಗುರುತಿಸಿ ಕೋಪದ ಮುಖವುಳ್ಳಾತನಾಗಿರುತ್ತಾನೆ. ನಾವೆಲ್ಲರೂ ಇಮ್ಮಾನುವೇಲನ ಸಹಾಯದಿಂದ ಹಾಗೂ ನಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆ ಸಜೀವಾದ ಬಲಿಯಾಗಿ ಅರ್ಪಿಸುವುದರಿಂದ ವಿಶ್ವಾಸ ಎಂಬ ಪಂದ್ಯದಲ್ಲಿ ನಿತ್ಯ ಜೀವ ಎಂಬ ವಾಗ್ದಾನ ಫಲವನ್ನು ಹೊಂದಿಕೊಳ್ಳಲು ದೀನತ್ವ ಎಂಬ ಆ ವಸ್ತ್ರವನ್ನು ಧರಿಸಿಕೊಳ್ಳಲು ಪ್ರೇರೆ ದೇವರ ಕುಮಾರ ಯೇಸುವಿನ ನಾಮದಲ್ಲಿ ಕ್ರಿಸ್ತ ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮ ಮುಖಾಂತರ ಹೀಗೆ ವಿವೇಕ ಹೃದಯವನ್ನು ಅನುಗ್ರಹಿಸಿ ವಿಜಯ ಪಥದಲ್ಲಿ ನಡೆಸುತ್ತಾನೆ ತಂದೆ ಯೇಸು. ಪರಿಶುದ್ಧಾತ್ಮ ಪ್ರಭು ವಿವೇಕ ಹೃದಯ ಅನುಗ್ರಹಿಸಿ ವಿಜಯ ಪಥದಲ್ಲಿ ನಡೆಸುತ್ತಾನೆ. ಅದು ಪ್ರೇರೆ, ನಾನು ದೀನ ಹೃದಯನು ಸಾತ್ವಿಕನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಅದು ಪ್ರೇರೆ, ಯೇಸು ಹೇಳ್ತಿದ್ದಾನೆ, ನನ್ನನ್ನು ಪ್ರೀತಿಸುವ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ಅಂದರೆ ಯೇಸುವಿನ ವಾಕ್ಯವೇ ಯೇಸುವಿನ ಹೃದಯ. ಯೇಸುವಿನ ಮಾತುಗಳನ್ನು ಪ್ರಕಾರ ನಡೆದರೆ, ಆತನ ಆಜ್ಞೆ ಕೈಗೊಂಡು ನಡೆದರೆ ಆತನ ಹೃದಯ ನಮಗೆ ಬರುತ್ತದೆ ಪ್ರೇರೆ. ಆಗ ಯೇಸು ತಂದೆಯಲ್ಲಿ ಬೇಡಿಕೊಳ್ಳುತ್ತಾನೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುವಂತೆ. ಪರಿಶುದ್ಧಾತ್ಮ ಎಂಬ ಯೇಸುವಿನ ಎರಡನೇ ವ್ಯಕ್ತಿತ್ವ. ಹೌದು, ಯೇಸು ಶರೀರವಾಗಿ ನಮ್ಮೊಂದಿಗಿದ್ದ, ಈಗ ಆತ್ಮವಾಗಿ ನಮ್ಮೊಳಗೆ ಬರುತ್ತಿದ್ದಾನೆ. ಹೀಗೆ ವಿಜಯ ಪಥದಲ್ಲಿ ನಡೆಸುತ್ತಾನೆ. ವಿವೇಕ ಹೃದಯ ಅನುಗ್ರಹಿಸಿ ದೂರದೃಷ್ಟಿ ನೀಡುತ್ತಾನೆ ಪ್ರೇರೆ. ಯಾವುದು ಉತ್ತಮ, ಯಾವುದು ಉನ್ನತ, ಯಾವುದು ಉತ್ಕೃಷ್ಟ, ಯಾವುದು ಮಾನ್ಯ, ಯಾವುದು ಪರಿಶುದ್ಧ, ಯಾವುದು ಹಿತಕರ, ಒಳ್ಳೆಯದು, ಅವುಗಳನ್ನೇ ಗಟ್ಟಿಯಾಗಿ ಹಿಡಿಯುವಂತೆ ವಿವೇಕ ಹೃದಯ, ಯೇಸು ಕ್ರಿಸ್ತನ ಹೃದಯ, ಹೊಸ ಹೃದಯ, ಮಾಂಸದ ಹೃದಯ, ದೇವರ ಹೃದಯ ಅನುಗ್ರಹಿಸುತ್ತಾನೆ ಪ್ರಭು. ವಿಜಯ ಪಥದಲ್ಲಿ ನಡೆಸುತ್ತಾನೆ ಪ್ರೇರೆ. ಹೌದು, ವಿಜಯ ಅಂದರೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ. ಯೇಸುವೇ ಕ್ರಿಸ್ತನೇ ದೇವರ
ಕುಮಾರನೆಂದು ವಿಶ್ವಾಸಿಸುವವರ ಹೊರತು ಲೋಕವನ್ನು ಜಯಿಸುವವರು ಯಾರಿದ್ದಾರೆ? ಹೌದು ಪ್ರಿಯರೇ, ಲೋಕವನ್ನು ಜಯಿಸಬೇಕಂದ್ರೆ ದೇವರು ನನ್ನನ್ನು, ಲೋಕವನ್ನು, ಎಲ್ಲ ಮಾನವರನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ತನ್ನ ಸ್ವರೂಪವನ್ನೇ, ತನ್ನ ಸ್ವರವನ್ನೇ ಮಾಂಸ ಆಕಾರದಲ್ಲಿ, ಹೌದು ಪ್ರಿಯರೇ, ತನ್ನ ಆತ್ಮವನ್ನೇ ಕನ್ಯೆ ಗರ್ಭದಲ್ಲಿ ಕಳಿಸಿ ಪುರುಷ ಸ್ಪರ್ಶ ಇಲ್ಲದೆ ಹುಟ್ಟಿದ್ದಾನೆ, ಪಾಪವಿಲ್ಲದೆ. ಹೌದು ಪ್ರಿಯರೇ, ದೇವರ ಮಕ್ಕಳ ಅಧಿಕಾರ ಕೊಡಲು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ ನಾವು. ಯೇಸುವನ್ನು ವಿಶ್ವಾಸುವುದಾದರೆ ಕಾಮದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ದೇವರಿಂದಲೂ ಹುಟ್ಟಿದವರು. ಹೌದು ಪ್ರಿಯರೇ, ಕಾರಣ ಪರಿಶುದ್ಧ ಹೃದಯ ಅನುಗ್ರಹಿಸುವ ದೇವರು ಮನುಷ್ಯಾಕಾರದಲ್ಲಿ ಬಂದಿದ್ದಾನೆ. ಆ ಭಯಂಕರ ಬೆಳಕಿನಲ್ಲಿ ಬೆಂಕಿಯಲ್ಲಿ ವಾಸ ಮಾಡುವ ದೇವರು ಮಹಿಮೆ ಭೀಕರತೆ ತಗ್ಗಿಸಿಕೊಂಡು ಬಂದಿದ್ದಾನೆ. ಪೂರ್ಣ ಮನುಷ್ಯನಾಗಿ ಪೂರ್ಣ ದೈವತ್ವ ಆದಾತನು. ಹೀಗೆ ವಿನಯ ಭಯಭಕ್ತಿಯೊಂದಿಗೆ ನಾವು ನಿಶ್ಚಲ ರಾಜ್ಯವನ್ನು ಹೊಂದುವುದಕ್ಕೆ, ಅಂದರೆ ಅಂತ್ಯವಿಲ್ಲದ ರಾಜ್ಯ ಪ್ರೇರೆ, ಶಾಶ್ವತ ಬುನಾದಿಯೊಳ ಪಟ್ಟಣ, 12 ಥರದ ವಜ್ರ ವೈಡೂರ್ಯಗಳಿಂದ ಕಟ್ಟಲ್ಪಟ್ಟ ಅನೇಕ ಬಂಗಾರದ ಗೋಪುರಗಳಿಂದ ಕೂಡಿದ ಮದ್ದಲಿಗೀತೆಯಂತೆ ಶೃಂಗರಿಸಲ್ಪಟ್ಟ ವಜ್ರದಂತೆ ಥಳಥಳಿಸುತ್ತಿರುವ ಆ ಯೆರೂಸಲೇಮ್ ನಗರಕ್ಕೆ, ಆ ಪರಮಪುರಿಗೆ, ಪರಲೋಕಕ್ಕೆ, ಸ್ವರ್ಗಕ್ಕೆ, ಆನಂದ ನಗರಕ್ಕೆ, ಶಾಶ್ವತ ಜೀವ ದೇವರೊಂದಿಗೆ ಜೀವಿಸಲು ವಿನಯವುಳ್ಳ ಭಯಭಕ್ತಿಯೊಂದಿಗೆ ನಾವು ನಿಶ್ಚಲ ರಾಜ್ಯ ಹೊಂದುವುದಕ್ಕೆ ಸ್ಮರಿಸಿಕೊಳ್ಳಬೇಕಾಗಿದೆ ಪ್ರೇರೆ ದೇವರು ಕೊಡುವ ಅಮರತ್ವ. ಹೌದು ಪ್ರೇರೆ, ದೇವರು ಯಾರೂ ಸಮೀಪಿಸದ ತೇಜಸ್ಸಿನಲ್ಲಿ ತಾನೊಬ್ಬನೇ ಏಕಾಧಿಪತಿಯಾಗಿದ್ದು ಅಮರತ್ವವುಳ್ಳಾತನಾಗಿದ್ದಾನೆ ಪ್ರೇರೆ. ಯಾರು ಆತನನ್ನು ಕಂಡಿಲ್ಲ, ಮನುಷ್ಯರಲ್ಲಿ ಕಾಣುವುದಿಲ್ಲ. ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ಇದನ್ನು ಪ್ರಕಟಪಡಿಸಿದ್ದಾನೆ. ನಾನು ತಂದೆ ಒಂದೇ ಆಗಿದ್ದೇವೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಹೌದು, ಹೀಗೆ ನಾವು ವಿಶ್ವಾಸದೊಳಗೆ ಗಾಢವಾದ ವಿಶ್ವಾಸ, ದೊಡ್ಡ ವಿಶ್ವಾಸ, ಅತ್ಯಾಸಕ್ತಿಯುಳ್ಳ ವಿಶ್ವಾಸ. ಹೌದು ಪ್ರೇರೆ, ಕೇಳಿದ್ದನ್ನು ಪಡೆದಾಯಿತು ಎನ್ನುವ ವಿಶ್ವಾಸದೊಳಗೆ ಪ್ರಭು ಅನುದಿನ ನಡೆಸುತ್ತಾನೆ ಪ್ರೇರೆ. ಯೇಸುವಿನಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇಡುವುದಾದರೆ ಹೌದು ಅಂಥ ಸ್ತುತಿ ಪಾತ್ರನನ್ನು ವಿಶ್ವಾಸೋಣ. ಆಮೇಲೆ ನಾವು ಈ ಸಮಯ ನಾವು ನೆರಳಿಗೆ ಭಯಪಡುವುದು ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ಈ ಅಂಶದೊಳಗೆ ಒಂದು ಸನ್ನಿವೇಶದ ಮುಖಾಂತರ ಪ್ರವೇಶವಾಗುವುದಾದರೆ, ಒಬ್ಬ ರಾಜನಿಗೆ ಆತನ ಬಳಿಯಲ್ಲಿ ಒಂದು ಒರಟಾದ ಮಾತು ಕೇಳಲಾರ್ದಂಥ, ಯಾರಿಗೂ ಮಾತು ಕೇಳಲಾರ್ದಂಥ ಕುದುರೆಯೊಂದು ಇತ್ತು ಪ್ರೇರೆ. ಒಬ್ಬ ಅರಸನಿಗೆ ಒರಟಾದಂಥ, ಕಠಿಣವಾದಂಥ, ಯಾರಿಗೂ ಮಾತು ಕೇಳದ ಅಪಾಯಕರವಾದ ಆ ಕುದುರೆ ಒಂದಿತ್ತು. ಅದನ್ನು ಯಾರು ಕೂಡ ಅಧೀನದೊಳಗೆ ತಾರಲಾರದೆ ಹೋದರು. ಪ್ರಯತ್ನಿಸಿದವರೆಲ್ಲರೂ ಬಹಳ ಮಂದಿ ಸತ್ತು ಹೋದರು. ಕುದುರೆಯನ್ನು ಅಧೀನದಲ್ಲಿ ತರುವುದಕ್ಕೆ ಅದನ್ನು ತೆಗೆದುಕೊಂಡು ಹೋದಾಗ ಮರಳಿ ಬರಲಿಲ್ಲ ಅವರು, ಕುದುರೆ ಒಂದೇ ಬಂತು ಅನ್ನೋ ರೀತಿಯಲ್ಲಿ. ಆದರೆ ರಾಜನ ಮಗ ಒಂದು ದಿನ ಏನು ಮಾಡ್ತಾನೆ ಪ್ರೇರೆ ಅಂದರೆ, ನಾನು ಅದನ್ನು ಅಧೀನದೊಳಗೆ ತರುತ್ತೇನೆಂದು ರಾಜನ ಮಕ್ಕಳಲ್ಲಿ ಆ ಚಿಕ್ಕ ಮಗನು ಮುಂದಕ್ಕೆ ಬರುತ್ತಾನೆ. ಎಲ್ಲರೂ ಆತನನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಆ ಹುಡುಗನು ಒಪ್ಪಿಕೊಳ್ಳಲೇ ಇಲ್ಲ. ಆ ಕುದುರೆಯನ್ನು ಸೂರ್ಯನಿಗೆ ಎದುರಾಗಿ ನಿಲ್ಲಿಸಿದನು. ಕ್ಷಣದೊಳಗೆ ಆ ಕುದುರೆಯನ್ನು ಏರಿ ಆ ಪೂರ್ವ ದಿಕ್ಕಿಗೆ ವೇಗವಾಗಿ ಸವಾರಿ ಮಾಡುತ್ತಾನೆ. ಸಾಯಂಕಾಲದ ವೇಳೆ ಸೂರ್ಯ ಮುಳುಗಿದ ಮೇಲೆ, ಸೂರ್ಯ ಅಸ್ತಮಿಸಿದ ನಂತರ ಆ ಕುದುರೆಯನ್ನು ತರುತ್ತಾನೆ, ಓಡಿಸಿಕೊಂಡು ಕೂತುಕೊಂಡು. ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ತನ್ನ ವಿಜಯವನ್ನು ಹೀಗೆ ವಿವರಿಸ್ತಾನೆ ಪ್ರೇರೆ ಕೇಳಿದವರಿಗೆಲ್ಲ, ಏನು ಯುವರಾಜನೇ, ಹೇಗೆ ಇದನ್ನು ಅಧೀನ ಮಾಡಿಕೊಳ್ಳಲು ಸಾಧ್ಯವಾಯಿತು? ಹೇಗೆ ನೀನು ಮರಳಿ ಪ್ರಾಣದಿಂದ ಬಂದೆ? ಇದು ಆಶ್ಚರ್ಯ ಎಂದು ಆ ಅರಸನ ಚಿಕ್ಕ ಮಗನನ್ನು ಕೇಳಿದಾಗ ಆತನು ಹೀಗೆ ವಿವರಿಸುತ್ತಾನೆ. ಏನಂದರೆ, ಆ ಕುದುರೆಯನ್ನು ಅಧೀನದೊಳಗೆ ಇಡಲಾರದೆ ಅನೇಕರು ಮರಣ ಹೊಂದಿದಾಗಿನಿಂದಲೂ ಆ ಕುದುರೆ ಭಯಪಡುತ್ತಿರುವುದನ್ನು ನಾನು ಗ್ರಹಿಸಿದ್ದೇನೆ. ಕಡೆಗೆ ಆ ಕುದುರೆ ತನ್ನ ಸ್ವಂತ ನೆರಳಿಗೆ ಭಯಪಡುತ್ತಿರುವುದನ್ನು ನಾನು ಕಂಡುಕೊಂಡಿದ್ದೇನೆ. ಅದರ ನಿಮಿತ್ತವೇ ತನ್ನ ನೆರಳು ಆ ಕುದುರೆಗೆ ತಿಳಿಯದಂತೆ ಸೂರ್ಯನ ದಿಕ್ಕಿನಲ್ಲೇ ನಡೆಸಿದೆನು ಅದು ಎಂದು ಹೇಳ್ತಾನೆ ಪ್ರೇರೆ. ಮತ್ತು ಸೂರ್ಯನ ಮುಳುಗಿದ ನಂತರ ಕರೆದುಕೊಂಡು ಬಂದೆ. ಇದರಿಂದ ಅದಕ್ಕೆ ಭಯವಾಗಲಿಲ್ಲ, ನನಗೂ ಕೂಡ ಸುಲಭವಾಯಿತು ಇದನ್ನು ಅಧೀನದಲ್ಲಿ ತೆಗೆದುಕೊಳ್ಳಲು ಎಂದು ಹೇಳಿದ ಪ್ರೇರೆ. ಹೌದು,
ಆ ಹುಡುಗನೇ, ಆ ಚಿಕ್ಕ ಹುಡುಗನೇ ಮಹಾ ಚಕ್ರವರ್ತಿ ಅಲೆಕ್ಸಾಂಡರ್ ಪ್ರೇರೆ. ಅಲೆಕ್ಸಾಂಡರ್ ಚಿಕ್ಕ ವಯಸ್ಸಿನಲ್ಲೇ ಪ್ರಪಂಚವನ್ನು ಶಾಸಿಸಿದ ಆತನು. ಹೌದು ಪ್ರೇರೆ. ಮತ್ತು ಚಿಕ್ಕ ವಯಸ್ಸಿನಲ್ಲೇ ಆತನು ಮರಣಿಸಿದ ಆತನು. ಆ ನೆರಳಿಗೆ ಭಯಪಡುತ್ತಿರುವ ಆ ಕುದುರೆಯನ್ನು ಮೊಟ್ಟ ಮೊದಲನೇ ಸಾರಿಗೆ ಆತನು ಅಧೀನದಲ್ಲಿ ತರುತ್ತಾನೆ ಪ್ರೇರೆ. ಹೌದು. ಹೀಗೆ ಇದೇ ಉದಾಹರಣೆಗೆ ತಕ್ಕಂತೆ ಅನೇಕ ಕ್ರೈಸ್ತರು ಇಂದು ನೆರಳಿಗೆ, ಆ ಕುದುರೆ ಹೇಗೆ ಭಯಪಡುತ್ತಿತ್ತೋ ಹಾಗೆಯೇ ಅನೇಕ ಕ್ರೈಸ್ತರು ಇಂದು ನೆರಳಿಗೆ ಭಯಪಡುವ ವಿಶ್ವಾಸಿಗಳು, ಸೇವಕರು, ಪ್ರಜೆಗಳು ಇದ್ದಾರೆ ಪ್ರೇರೆ. ಸಂದೇಹಗಳಿಗೆ ಭಯಪಡುತ್ತಾರೆ. ಹೌದು. ನೆರಳಿನಂತಿರುವ ಸಂದೇಹ ಮತ್ತು ಚಿಂತೆ, ಭಯ ಎನ್ನುವ ನೆರಳಿಗೆ ವಿಶ್ವಾಸಿಗಳು ಬಾಧೆ ಪಡುತ್ತಿದ್ದಾರೆ. ವ್ಯಾಧಿ ಸಂಭವಿಸಿದ ಕೂಡಲೇ ಸತ್ತೋಗುತ್ತೇವೆಂದು ಕಳವಳ ಪಡುತ್ತಿದ್ದಾರೆ. ಹಾಗೂ ಮನಸ್ಪರ್ಧೆಗಳು, ಭಿನ್ನಾಭಿಮತ ಒಬ್ಬರ ಮಧ್ಯೆ ಒಬ್ಬರು ಬಂದಾಗ ಕೂಡಲೇ ಬೇರ್ಪಡುವಿಕೆ ಉಂಟಾಗುವುದೆಂದು ಅವರು ಭಯಪಡುತ್ತಿದ್ದಾರೆ. ಹೌದು ಪ್ರೇರೆ. ಹೀಗೆ ನನಗೆ ಭಯ ಹುಟ್ಟಿದೊಡನೆ ನನ್ನ ಮೇಲೆ ಅದು ಬರುತ್ತಿದೆ ಎಂದು ಯೋಬನು ಕಣ್ಣೀರಿನೊಂದಿಗೆ ಹೇಳುತ್ತಿದ್ದಾನೆ. ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡುತ್ತೇವೆ. ಭಯ ಯಾಕೆ ಪ್ರೇರೆ? ಭೀತಿ ಯಾಕೆ? ನೀತಿ ಸೂರ್ಯನು ನಮ್ಮ ಕಡೆ ಇರುವಾಗ. ಹೌದು ಪ್ರೇರೆ. ಪರಿಶುದ್ಧಾತ್ಮ ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತೆಂಬ ನೀತಿ ಸೂರ್ಯನು ನಿನ್ನ ಕಡೆ ಇರುವಾಗ ಭಯ ಪಡಬೇಡ. ಹೌದು. ಹಳೆ ಒಡಂಬಡಿಕೆಯವರಿಗೆ ಯೇಸು ಕ್ರಿಸ್ತ ಇದ್ದಿಲ್ಲ ಪ್ರೇರೆ. ಪುನರುತ್ಥಾನ ಶಕ್ತಿ ಇದ್ದಿಲ್ಲ. ಆದರೆ ಯೇಸು ಕ್ರಿಸ್ತನಾದರೂ ನಮ್ಮ ಪಾಪದಿಂದ ಹುಟ್ಟುವ ಭಯ, ಭೀತಿ, ಅದರಿಂದ ಹುಟ್ಟುವ ಮರಣ ಎಲ್ಲವನ್ನು ತನ್ನ ಮೇಲೆ ದೇಹದಲ್ಲಿ ತೆಗೆದುಕೊಂಡು ಶಿಲುಬೆ ಮೇಲೆ ಅವುಗಳನ್ನು ಬಲಹೀನಪಡಿಸಿ ಸಾಯಿಸಿ ಸಮಾಧಿ ಮಾಡಿ 3ನೇ ದಿನ ಪಾಪ ಇಲ್ಲದಾತನಾಗಿ ಎದ್ದಿದ್ದಾನೆ ಪ್ರೇರೆ. ಆತನನ್ನು ಸಮಾಧಿ ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯವಾಗಿತ್ತು. ಕಾರಣ ಆತನು ಹೊತ್ತವರೇ ನಮ್ಮ ಕಷ್ಟ ಸಂಕಟ, ನಮ್ಮ ಪಾಪ ಶಾಪ ಎಂದು ಸಮಾಧಿಗೆ ಚೆನ್ನಾಗಿ ಗೊತ್ತಿತ್ತು. ಆತನು ದೇಹದಲ್ಲಿ ಸತ್ತೋದರೂ ಕೂಡ ಆತ್ಮದಲ್ಲಿ ಜೀವಂತವಾಗಿದ್ದ. ಆ ನೋಹನ ಕಾಲದಲ್ಲಿ 40 ದಿನ ಹಗಲು ರಾತ್ರಿ ಮಳೆ ಬಂದು ಜಲಪ್ರಳಯ ಆದ ಸತ್ತೋದವರ ಬಳಿಗೆ ಹೋಗಿ, ಆ ಆತ್ಮಗಳ ಬಳಿಗೆ ಹೋಗಿ ಸುವಾರ್ತೆ ಸಾರುತ್ತಿದ್ದ. ಯೇಸುವಿಗೆ ಸಾವಿಲ್ಲ ಪ್ರೇರೆ. ದೇವರ ವಾಕ್ಯ ಸಾಯುವುದಿಲ್ಲ. ಮನುಷ್ಯ ಆಕಾರದಲ್ಲಿ ಬಂದ ಯೇಸು ಸತ್ತಿಲ್ಲ. ದೇಹ ಮಾತ್ರ 3 ದಿನ ನಮ್ಮ ಸ್ಥಾನದಲ್ಲಿ ವಿಶ್ರಮಿಸಿಕೊಂಡಿತ್ತು. ಆದರೆ ಸಮಾಧಿ ಯೇಸುವಿನ ದೇಹವನ್ನು ಕಾರಿಬಿಡಿತ್ತು ಪ್ರೇರೆ. ಕಾರಣ ಆತನ ದೇಹದಲ್ಲಿ ಪಾಪ ಇಲ್ಲ. ನಮ್ಮ ಪಾಪವನ್ನು ಪಾಪ ಪುರುಷ ಮರಣಾಧಿಕಾರಿ ಸೈತಾನಾಗಿ ಕೊಟ್ಟು ಬಂದ. ಮತ್ತು 3ನೇ ದಿನ ಎದ್ದು, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ನೀನು ವಿಷದ ಕೊಂಡಿ ಪಾಪವೇ. ಹೌದು ಪ್ರೇರೆ. ಅದಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ, ಆಚಾರ ಸಂಬಂಧವಾದ ಜೀವಿತ, ನೋಡಿ ನಂಬುವ ಜೀವಿತ, ನಂಬಿ ನಡೆಯದ ಜೀವಿತ ಅಲ್ಲ. ಆದರೆ ಮರಣದ ಬೀಗದ ಕೈಗಳು, ಪಾತಾಳ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದು ಪ್ರೇರೆ 3ನೇ ದಿನ. ಹೌದು. ಇವು ಮೃತನಾಗಿದೆ, ಯುಗಾಂತರಕ್ಕೂ ಜೀವಿಸುವ ಆತನಾಗಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ. ಹೀಗೆ ನಾವು ಯೋಬನ ಪುಸ್ತಕದಲ್ಲಿ ನೋಡಿದೆವು. 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಆತನು ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು, ನನಗೆ ಯಾವ ಶಾಂತಿಯೂ ವಿಶ್ರಾಂತಿಯೂ ಉಪಶಮನವೂ ಇರುವುದಿಲ್ಲ, ಯಾವಾಗಲೂ ಕಳವಳವೇ. ಹೌದು ಪ್ರೇರೆ. ಸೈತಾನನು ದೇವರ ಮುಂದೆ ಯೋಬನ ಮೇಲೆ ಪರೀಕ್ಷೆ ನಡೆಯುತ್ತಿರುತ್ತದೆ. ಆತನನ್ನು ನಿನ್ನನ್ನು ದೂಷಿಸುವಂತೆ ಮಾಡುತ್ತೇನೆ, ನಿನ್ನ ಭಕ್ತನಾದ ಯೋಬನ ಕುರಿತು ದೊಡ್ಡದಾಗಿ ಹೇಳುತ್ತಿರುವೆಯಲ್ಲ, ಭೂಮಿಯಲ್ಲೆಲ್ಲ ಇಂಥ ಭಕ್ತನು ಸಿಗುವುದಿಲ್ಲ ಎಂದು ಸೈತಾನಿಗೆ ದೇವರು ಹೇಳಿರ್ತಾನೆ. ಅದರಿಂದ ಯಾವ ಮನುಷ್ಯನಾದರೂ ತನಗೆ ಆಧಾರವಾಗಿರೋ ಆಸ್ತಿಪಾಸ್ತಿ ಆಗಿರ್ಬೋದು, ಮಕ್ಕಳು ಮತ್ತು ಆರೋಗ್ಯ, ಇವುಗಳನ್ನು ಮೇಲೆ ಆಧಾರವಾಗಿರುತ್ತಾನೆ. ಅವುಗಳನ್ನು ನನ್ನ ವಶಕ್ಕೆ ಕೊಡು, ಅವುಗಳನ್ನು ನಾನು ತೆಗೆದುಹಾಕುತ್ತೇನೆ, ಆಗ ನಿನ್ನನ್ನು ತಪ್ಪದೆ ದೂಷಿಸುತ್ತಾನೆ ನಿನ್ನ ಭಕ್ತನು ಎಂದು ಸೈತಾನ ದೇವರಿಗೆ ಮಾತು ಕೊಟ್ಟಿರ್ತಾನೆ. ಆಯಿತು, ತೆಗೆದುಕೋ, ಅವನ ವಶದಲ್ಲಿರುವುದು. ಆತನ ದೇಹದ ಮೇಲೆ ಆಗಲಿ ಆತ್ಮ ಪ್ರಾಣದ ಮೇಲೆ ಕೈ ಹಾಕಬೇಡ ಎಂದು ಹೇಳಿರ್ತಾನೆ. ಹೀಗೆ ಕೊನೆಯಲ್ಲಿ ಯೋಬನಿಗೆ ದೇವರು ಜಯವನ್ನು ಕೊಡುತ್ತಾನೆ. ಹೌದು ಪ್ರಿಯ. ಸೈತಾನ ವಿರುದ್ಧ ಎಲ್ಲ ಕಳೆದುಕೊಂಡ ಯೋಬ, ಆಸ್ತಿ ಪಾಸ್ತಿ, ಮಕ್ಕಳು ಸತ್ತರು, ಒಂದೇ ದಿನದಲ್ಲಿ ಆಸ್ತಿ ಹೋಯಿತು, ಬೆಂಕಿ ಬಂದು ಬೆಳೆ ನಾಶ ಆಯಿತು, ಕುರಿ ದನ ಮೇಕಿ ಕರುಗಳು ಪಕ್ಕದ ರಾಜ್ಯದವರು ಬಂದು ಹೊಡೆದುಕೊಂಡು ಹೋದರು, ಕೆಲವರು ಸಾಯಿಸಿದರು. ಸುದ್ದಿ ಹೇಳುವುದಕ್ಕೆ ಒಬ್ಬರು ಓಡಿ ಬರುತ್ತಾರೆ ಅಷ್ಟೇ ಪ್ರೇರೆ. 4 ಕಡೆಯಿಂದ ದುರ್ವಾರ್ತೆ ಬಂತು. ಹೌದು. ಆದರೂ ಆತನು ತನ್ನ ಬಟ್ಟೆಯೆಲ್ಲ ಹರಿದು ತಲೆ ಮೇಲೆ ಮಣ್ಣು ಹಾಕಿಕೊಂಡು ಬೂದಿ ನೆಲದ ಮೇಲೆ ಕುಂತು ಸರ್ವಶಕ್ತ ದೇವರೇ ಕೊಟ್ಟನು ಎಲ್ಲವನ್ನು,
ದೇವರೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ ವಂದನೆಗಳೆಂದು ಹೇಳ್ತಾನೆ ಪ್ರೇರೆ. ಹೌದು, ಯೋಬನ ಬಾಯಲ್ಲಿ ಪಾಪದ ಮಾತೊಂದು ಬರಲಿಲ್ಲ, ದೇವ ದೂಷಣೆ ಬರಲಿಲ್ಲ ಪ್ರೇರೆ. ಹೀಗೆ ಸೈತಾನ ಸೋತು ಹೋದ. ನಮಗೆ ಕೂಡ ಕೆಲವು ಪರೀಕ್ಷೆ ಉಂಟಾಗುವಾಗ ನೆರಳಿನಂತಿರುವ ಆ ಪರೀಕ್ಷೆಗೆ, ಆ ನಷ್ಟಕ್ಕೆ ಭಯಪಡಬಾರ್ದು ಪ್ರೇರೆ. ದೇವರು ಮರಳಿ ಆ ಯೋಬನಿಗೆ 2ರಷ್ಟು ಆಸ್ತಿ ಪಾಸ್ತಿ, ಸತ್ತ 7 ಮಕ್ಕಳಿಗೆ 10 ಜನ ಮಕ್ಕಳು, ದೂಷಿಸಿದ ಹೆಂಡತಿಗೆ ಬದಲಾಗಿ ಅದೇ ಹೆಂಡತಿಯಲ್ಲಿ ಮತ್ತೆ ಮಕ್ಕಳು, ಎಲ್ಲ ಮಕ್ಕಳು ಹೋದಾಗ ಆಸ್ತಿ ಪಾಸ್ತಿ ನಾಶ ಆದಾಗ ಯೋಬನ ಹೆಂಡತಿ ಯೋಬನಿಗೆ ಹೇಳುತ್ತಾಳೆ, ಎಲ್ಲ ಮಕ್ಕಳು ಸತ್ತು ಹೋದರು, ಎಲ್ಲ ನಾಶವಾಯಿತು, ಬೆಳೆ ಆಸ್ತಿ ಪಾಸ್ತಿ, ಮತ್ತು ನಿನ್ನ ಆರೋಗ್ಯ ಕೆಟ್ಟು ಹೋಗಿದೆ, ನಿನ್ನ ದೇಹದಿಂದ ದುರ್ವಾಸನೆ ಬರುತ್ತಿದೆ, ನಿನ್ನ ಸ್ನೇಹಿತರೇ ನಿನ್ನನ್ನು ಅವಮಾನಪಡಿಸುತ್ತಿದ್ದಾರೆ, ನೀನು ಇನ್ನೂ ನಿನ್ನ ಯಥಾರ್ಥತ್ವ ಬಿಡುವುದಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳುತ್ತಾಳೆ. ಆಗ ಯೋಬನು, ನೀನು ಮೂರ್ಖಳಂತೆ ಮಾತನಾಡುತ್ತಿರುವೆ. ಮೂರ್ಖಳು ಎಂದು ಹೇಳಲ್ಪರೇರೆ, ಮೂರ್ಖಳಂತೆ ಅಂದರೆ ಸರಿಪಡಿಸಿಕೊಳ್ಳುವ ಅವಕಾಶ ಇದ್ದದೆಂದು ಅರ್ಥ. ಆಗಲೂ ಕೂಡ ಯೋಬನ ಬಾಯಲ್ಲಿ ತಪ್ಪಾದ ಮಾತು ಬರಲಿಲ್ಲ ಪ್ರೇರೆ. ಕಾರಣ ಆತನು ಭೂಮಿಯಲ್ಲಿರುವವರೆಲ್ಲರ ಅಲ್ಲಿ ದೇವಜನರಲ್ಲಿ ಸಾತ್ವಿಕನು, ಭಯಭಕ್ತಿಯುಳ್ಳಾತನು, ದೇವರ ಪಕ್ಷವಾಗಿ ಮಾತಾಡುವಾತನು. ಹೌದು ಪ್ರಿಯ. ಹೀಗೆ ನೆರಳಿಗೆ ಭಯಪಡುವುದು. ಹೌದು ಪ್ರೇರೆ, ನಾವು ಯೋಬನು ಕೂಡ ನೆರಳಿಗೆ ಭಯಪಟ್ಟಂತಿತ್ತು, ಆದರೆ ದೇವರು ಬಂದು ಕಾಪಾಡಿದ ಪ್ರೇರೆ. ಕಾರಣ ಸೈತಾನನ ಪ್ರಭಾವವಾಗಿತ್ತು. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಏನೆಂದರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ವಿಶ್ವಾಸವನ್ನು ಕತ್ತಲಲ್ಲಿ ನಡೆಯುವುದಿಲ್ಲ. ಪ್ರೇರೆ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುತ್ತೇವೆ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲು ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಹೌದು, ಯೇಸುವನ್ನು ವಿಶ್ವಾಸದಾದರೆ ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತೇವೆ ಪ್ರೇರೆ. ಇಲ್ಲದಿದ್ದರೆ ನಮ್ಮಲ್ಲಿ ಕತ್ತಲೆ ಇರುತ್ತದೆ, ಪಾಪ ನಮ್ಮಲ್ಲಿ ಕತ್ತಲೆ ಇರುತ್ತದೆ, ಮರಣ ನಮ್ಮಲ್ಲಿ ಕತ್ತಲೆ ಇರುತ್ತದೆ, ಭಯ ನಮ್ಮಲ್ಲಿ ಕತ್ತಲೆ ಇರುತ್ತದೆ, ಚಿಂತೆ ನಮ್ಮಲ್ಲಿ ಕತ್ತಲೆ ಇರುತ್ತದೆ, ಗುರಿ ಇಲ್ಲದ ಗಮ್ಯ. ಹೌದು ಪ್ರೇರೆ. ಹೀಗೆ ನಾವು ಯೇಸುವನ್ನು, ಬೆಳಕಾದ ಯೇಸುವನ್ನು ವಿಶ್ವಾಸವನ್ನು ಪ್ರೇರೆ ಉತ್ತಮ ಗಮ್ಯವನ್ನು ಸೇರಲು ಸಹಾಯ ಮಾಡುತ್ತಾನೆ ಪ್ರಭು. ದೇವರು ಯೇಸುವಾಗಿದ್ದಾನೆ, ಆತನ ಲೋಕದಲ್ಲಿದ್ದಾನೆ, ಆತನನ್ನು ಅರಿತುಕೊಳ್ಳಲಿಲ್ಲ. ಕಾರಣ ಆತನನ್ನು ಅರಿತುಕೊಳ್ಳದಂತೆ ಲೋಕದ ಒಂದು ದುಷ್ಟಶಕ್ತಿಯು ನಮ್ಮನ್ನು ಮೋಸಪಡಿಸುತ್ತಿದೆ ಎಂದು ಗ್ರಹಿಸೋಣ. ಹೀಗೆ ನಾವು ನಮ್ಮ ಕೈಯಿಂದ ಮಾಡಿದ ದೇವರುಗಳನ್ನು ವಿಶ್ವಾಸದೆ ನಮ್ಮನ್ನು ಮಾಡಿದ ದೇವರನ್ನು ವಿಶ್ವಾಸಿಸುವ ಅನ್ವೇಷಣೆಯಲ್ಲೇ ದೇವರು ದೊರಕುತ್ತಾನೆ. ಹೀಗೆ ಇಲ್ಲದಿದ್ದರೆ ಆ ಸೈತಾನ ಎಂಬ ನೆರಳಿನ ಕೆಳಗೆ, ಭಯದ ಕೆಳಗೆ, ಮರಣಾಧಿಕಾರಿ ಕೆಳಗೆ ನಾವು ನರಕಕ್ಕೆ ಹೋಗುತ್ತೇವೆ. ಆಗದಂತೆ ಪ್ರಭು ನಮಗೆ ಸಹಾಯ ಮಾಡುತ್ತಾನೆ. ನಾವು ಪವಿತ್ರ ಗ್ರಂಥ ದೇವರ ಆತ್ಮನಿಂದ ತುಂಬಿ, ದೇವರ ಶಕ್ತಿಯಿಂದ ತುಂಬಿ ಬರೆದ ಭಕ್ತರ ವಾಕ್ಯ ಪ್ರೇರೆ, ದೇವರ ವಾಕ್ಯ, ದೇವರು ನುಡಿಯುವುದನ್ನೇ ಅವರು ಬರೆದಿದ್ದಾರೆ. ಹೌದು, ಇದನ್ನು ನಾವು ಓದುವುದಾದರೆ ದೇವರ ಮಾರ್ಗ, ಸತ್ಯ, ಜೀವ ತಿಳಿಯುತ್ತದೆ. ಹೀಗೆ ಅದೇ ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುವುದಾದರೆ, ಗಾಸ್ಪೆಲ್ ಜಾನ್ ಚಾಪ್ಟರ್ 9 ವರ್ಸ್ 5th ವರ್ಡ್, ಇಲ್ಲಿ ಓದುವುದಾದರೆ, ಲೋಕದಲ್ಲಿರುವಾಗ ನಾನೇ ಬೆಳಕಾಗಿದ್ದೇನೆ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ ಅಂದನು. 6ನೇ ವಾಕ್ಯ, ಯೇಸು ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ, ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಆದರೆ ಯೇಸು ಆ ಸಬ್ಬತ್ ದಿನದಲ್ಲಿ, ಅಂದರೆ ಆ ವಿಶ್ರಾಂತಿ ದಿನದಲ್ಲಿ, 7ನೇ ದಿನದಲ್ಲಿ, ವಾರದ ಕೊನೆಯ ದಿನದಲ್ಲಿ ಹುಟ್ಟು ಕುರುಡನಿಗೆ ಕಣ್ಣು ಕೊಡುವ ವಿಷಯದಲ್ಲಿ ಮಾತಾಡುತ್ತಿರುತ್ತಾನೆ. ಆತನ ವಿರೋಧಿಗಳ ಮುಂದೆ ಆತನು ಹೇಳ್ತಾನೆ, ನಾನು ಲೋಕದಲ್ಲಿರುವಾಗ ನನ್ನ ಮುಂದೆ ಕುರುಡನು ಸರಿಯಾಗಬೇಕೆಂದು, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆಂದು ತನ್ನ ವಿರೋಧಿಗಳಾದ ಹೆಸರಿಗೆ ಮಾತ್ರ ಭಕ್ತರಿಗೆ ಹೇಳುತ್ತಾನೆ ಪ್ರೇರೆ. ಪರಿಸರ ಶಾಸ್ತ್ರಿಗಳಿಗೆ, ಆ ಸುಣ್ಣ ಬಡಿದ ಸಮಾಧಿಗಳಿಗೆ, ಹಣದ ಆಸೆಯುಳ್ಳವರಿಗೆ, ಪದವಿ ವ್ಯಾಮೋಹ ಇರುವವರಿಗೆ ಹೇಳುತ್ತಾನೆ. ಹಾಗೆ ಹೇಳುತ್ತಲೇ ಆ ಕುರುಡನಿಗೆ ಹೇಳುತ್ತಾನೆ, ಕೆಸರು ಮಾಡಿ ಉಗುಳಿ ನೆಲದ ಮೇಲೆ ಆ ಉಗುಳಿನಿಂದ ಕೆಸರು ತೆಗೆದು ಕಣ್ಣಿಗೆ ಅಂಟಿಸಿ, ನೀನು ಸಿಲೋವ ಎಂಬ ಕೊಳಕ್ಕೆ, ಅಂದರೆ ನೀರಿರುವ ಸ್ಥಳಕ್ಕೆ ಹೋಗಿ ಕಣ್ಣನ್ನು ತೊಳೆದುಕೊ ಎಂದಾಗ ಆತನು ಹಾಗೆ ಮಾಡಿದ ಕಣ್ಣು ಬರುತ್ತದೆ ಪ್ರೇರೆ, ಕಾಣಿಸುತ್ತದೆ ಆತನಿಗೆ. ಹೌದು ಪ್ರೇರೆ, ಕಣ್ಣು ಬೆಳಕಿದ್ದರೆ ಮಾತ್ರ ಕಣ್ಣಿಗೆ ಕೆಲಸ ಪ್ರೇರೆ. ಬೆಳಕಿ ಕತ್ತಲಲ್ಲೇ ಇದ್ದರೆ ನಮ್ಮ ಜೀವನ, ಕಣ್ಣಿದ್ರೂ ಕೂಡ ವ್ಯರ್ಥ. ಹೌದು, ಯೇಸುವೆ ಬೆಳಕಾಗಿದ್ದಾನೆ, ಯೇಸುವನ್ನು ವಿಶ್ವಾಸಿದ ನಂತರವೇ ನಮ್ಮ ಕಣ್ಣಿಗೆ ನಿಜವಾದ ಅರ್ಥ ಅಂತ
ದೇವರ ವಾಕ್ಯಗಳನ್ನು ಓದುವ ಯೇಸು ವಿಶ್ವಾಸ ಕೃಪೆ ನಮ್ಮೆಲ್ಲರಿ ದೇವರ